ನಾವು ಸಾಮಾಜಿಕದಲ್ಲಿ ನಮ್ಮ ಬದ್ಧತೆ ಅದ, ಸಮಾಜ ಕ್ಷೇತ್ರದಲ್ಲಿ ನಮ್ಮ ಬದ್ಧತೆ ಅದ. ಹೆಣ್ಣು ಮಕ್ಕಳು ಮನೆ ಸೀಮಿತ ಅಲ್ಲ. ಈ ಭಾಗಕ್ಕಾಗಿ ಸಮಾಜಕ್ಕಾಗಿ ನಾವು ಮಾಡಬೇಕಂತ ನಮ್ಮ ಬಸವಣ್ಣ ನಮ್ಗೆ ಕಲಿಸಿರೋದ. ಕೇವಲ ಹೆಣ್ಣು ಮಕ್ಕಳು ಸೀಮಿತ ಇರೋರಿಗೆ ಏನಲ್ಲ, ಮನುಷ್ಯರಾಗಲ್ಲ. ಯಾಕಂದ್ರೆ ಮನುಷ್ಯ ಜೀವನ ನಮ್ಗೆ ಕೊಟ್ಟಾದ್ಮೇಲೆ ಸಮಾಜಕ್ಕಾಗಿ ನಾವು ಏನಾರು ಮಾಡಬೇಕು, ಈ ಭಾಗಕ್ಕಾಗಿ ಏನಾರು ಮಾಡಬೇಕು, ಸಮಸ್ತ ಜನಾಂಗಕ್ಕಾಗಿ ಏನಾರು ಮಾಡಬೇಕು. ಅದಕ್ಕಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದ ಒಂದು ಅಭಿವೃದ್ಧಿ ಸಲುವಾಗಿ, ಸಮಾಜದ ಅಭಿವೃದ್ಧಿ ಜನಾಂಗ ಸಲುವಾಗಿ ಮತ್ತು ವಿದ್ಯಾರ್ಥಿ ಸಲುವಾಗಿ, ನವೀನತ ವರದಿ ಅನುಷ್ಠಾನ ಸಲುವಾಗಿ, 270ನೇ ಸಲುವಾಗಿ ಏನು ಹೋರಾಟ ಮಾಡ್ತೀವಿ. ಈ ಹೋರಾಟಕ್ಕೆ ಏನೆಲ್ಲ ಸಿಕ್ಕಂಥ ಗೌರವ ಇವತ್ತು ಸನ್ಮಾನ ಮಾಡಿದಂಥ ಸಾಮಾನ್ಯ ರಾಜಶೇಖರ್ ಬೆಳಗೇರಿ ಮತ್ತು ಎಲ್ಲ ಬಡವರಿಗೆ ಮತ್ತು ವೇದಿಕೆಯ ಎಲ್ಲ ನಮ್ಮ ಆತ್ಮೀಯ ಮಿತ್ರರಾದಂಥ ಶ್ಯಾಮಲಿಯವರಿಗೆ, ಪೊಲೀಸರವರಿಗೆ, ಎಲ್ಲ ಗಣ್ಯರಿಗೆಲ್ಲ ನಾನು ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮುಗಿಸುತ್ತಿದ್ದೇನೆ. ಜಯ ಕರ್ನಾಟಕ. ರಾಜಶೇಖರ್ ಬೆಳಗೇರಿಯವರ ನಿವೃತ್ತಿ ಅಭಿನಂದನಾ ಸಮಾರಂಭದ ಉದ್ಘಾಟನಾ ಭಾಷಣ ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿರುವಂಥ ನಮ್ಮ ಪ್ರೊಫೆಸರ್ ಆರ್ ಕೆ ಹುಡುಗಿಯವರಿಗೆ ಅನಂತ ಧನ್ಯವಾದಗಳು. ನಾವು ಆರ್ ಕೆ ಹುಡುಗಿಯವರು ಒಂದು ಮಾತು ನಿಮ್ಮೆಲ್ಲ ಹೇಳ್ತೀನಿ. ನಮಗೆ ಪ್ರಿಂಟಿಂಗ್ ಪ್ರೆಸ್ನಿಂದ ಕಾಲೇಜ್ ನೌಕರಿ ಹಾಕೋದಿಗೆ ಆಗಿನ ಅಧ್ಯಕ್ಷರಂಥ ಬಸವರಾಜ ಭೀಮಳ್ಳಿಯವರು, ಅವರು ಪ್ರೊಫೆಸರ್ ಆರ್ ಕೆ ಹುಡುಗಿಯವರ ಹಿರಿಯ ಮಗಳಾದಂಥ ಗೀತಾಕ್ಕವರಿಗೆ ಒಂದು ಆರ್ಡರ್ ಕಾಪಿ ಕೊಡ್ತಾರೆ. ನಿಮ್ಮ ಪಪ್ಪ ಕರ್ಕೊಂಡ್ಬಂದು ಇದು ಆರ್ಡರ್ ಹೋಗಿದ್ದರು ಅಂತೇಳಿ ಅವರು ಗೀತಾಕ್ಕವ್ರು ಹೋಗಿ ಪಪ್ಪ ಈ ಭೀಮಳ್ಳಿಯವರು ಆರ್ಡರ್ ಬಂದ್ಕೊಂಡಿದ್ದಾರೆ ಅಂತ ಬ್ಯಾಗ್ ಗೀತಕ್ಕ ಇದನ್ನು ಆರ್ಡರ್ ಮಾಡ್ಕೊಂಡ್ಬಂದ್ರೆ ನಾನು ಪರವಾಗಿ ನೋಡಿದಾಗ ನಿಂತಿರ್ತಾರೆ. ಅವ್ರ ಎದುರು ಮತ್ತೊಂದು ನೀವು ಅವ್ರ ಆರ್ಡರ್ಗೆ ನಾವು ಹೋಗಿ ಕೇಳಿಸ್ತಾರೆ. ಅದ್ರಾಗ ನಿನಗೇನು ಹೊಟ್ಟಿ ಪಟ್ಟಿ ನಾನು ಕಮ್ಮಿ ಮಾಡಿಲ್ಲ, ಅದ್ರ ಸಲುವಾಗಿ ನೀನು ಹೋಗಬೇಡ ಅಂತಂದರು. ಅದ್ರಾಗ ನಾವು ಬರಲ್ಲ ಅಂತಂದ್ರೆ ಗೀತಕ್ಕ ಒಂದು ಆಯ್ಕೆ ಪಾಪ ನೀವು ಹೇಳೋದಕ್ಕೆ ಹೇಳ್ತೀನಿ ಅಂತ. ತಮ್ಮ ಮಗಳಿಗೆ ನೌಕರಿ ಬರೋದು ನಮ್ಗೆ ಇಸ್ಕೊಟ್ರೆ ಅಷ್ಟಕ್ಕೆ ನಮ್ಮ ಗಾಡಿನ ಬೆಳಕಾಗ್ಯಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು, ಅವರು ನಮ್ಮ ನೌಕರಿ ಭಾಳ ಕಾನ್ಫಿಡೆನ್ಸ್ ತೋರಿದರು. 45 ದಿನ ಉಪವಾಸ ಸತ್ಯಾಗ್ರಹ ಮಾಡಿ, ಹೋರಾಟ ಮಾಡಿ, ಯಾವೆಲ್ಲ ಉಪವಾಸ ಸತ್ಯಾಗ್ರಹ ಕೂಡಿ ಇನ್ನೊಂದು ಸಾಯಂಕಾಲ ಬಂದು ಏನಾಯ್ತು ಕೇಳಿದ್ರು. ಒಂದ್ಸಲ ಏನು ಬಿಡಿ ಸರ್ ಏನು ಮಾಡೋದು ಅಂದಾಗ ಜಾವಳಿ ಸಾಬರು ಮುಂಜಾನೆ 4 ಗಂಟೆಗೆ ಟ್ರೈನಿಂಗ್ ಬರ್ತೀನಂದ್ರೆ ನಾವು ಹೋಗಿ ಭೇಟಿ ಆಗ್ತೀನಿ ಅಂತಂದ್ರು. ಆಮೇಲೆ ಏನು ಹೇಳ್ತಾರಪ್ಪ ಇವರು ನಾವು 4 ಮಂದಿ ನನಗೆ ಹೋಗೋಣ ನಾವು ಸ್ಟೇಷನ್ ಹೋಗೋಣ ಕುಂಡ್ರಾನೆ ಜಾವಳಿ ಸಾಬರು ಬರ್ತಾರೆ, ಇವ್ರು ಹೋಗಿ ಭೇಟಿ ಆಗ್ತಾರೆ ಅಂತಾರೆ. ಸರ್ 3:30 ಗಂಟೆಗೆ ಏನ್ರಿ ಅವ್ರು ಕಾರ್ ತಗೊಂಡು ಜಾವಳಿ ಸಾಬರು ಟ್ರೈನಿಂಗ್ ಬರೋ ತನಕ ವೇಟ್ ಮಾಡಿ ಅವರು ಕಾರ್ನಲ್ಲಿ ಹೋಗಿ ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಅವರು ನಮ್ಮ ಬಗ್ಗೆ ಕಳ್ಕೊಂಡಿದ್ದೀರ 3:30 ಗಂಟೆಗೆ ಸ್ಟೇಷನ್ಗೆ ಹೋಗಿದ್ದಾರೆ. ಅವರಿಗೆ ಖುಷಿ ಮಾಡ್ಬೇಕಾ ಏನ್ರಿ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಆರ್ ಕೆ ಹುಡುಗಿಯವ್ರಿಗೆ ಯಾಕೆ ನಮಗೆ ಅರ್ಜಿ ನಾವು ಇದು ಮಾಡ್ಕೊಂಡ್ರೆ ಅವರು ನಮ್ಮ ಬಗ್ಗೆ ಅಪಾರ ಗೌರವ, 4 ಮಂದಿ ಮೇಲೆ ಭಾಳ ಅಪಾರ ಗೌರವ. ಯಾಕಂತಂದ್ರೆ ನಮ್ಗೆ ಏನಾದ್ರೂ ಈ HK ಸೊಸೈಟಿಗೆ ನೌಕರಿ ಸಿಗದ ಕಾರಣ ಅಂದ್ರೆ ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಮತ್ತು ಬಸವರಾಜ ಭೀಮಳ್ಳಿಯವರು, ಬಸವರಾಜ ಇಟ್ಟಿಗೆಯವರು, ಯಡಿಯೂರಪ್ಪವರು ಮತ್ತು ಲಿಂಗಾಯತ ಡಿ ವಿ ಪಾಟೀಲರು ಮತ್ತು ಸಮಾಜ ಅಧ್ಯಕ್ಷರಾದಂಥ ಡಿ ವಿ ಪಾಟೀಲರು, ನಮ್ಮ ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷರಾದಂಥ ರವಿ ಸಾಬಾದವರು, ಸಂಗಡಿಯವರು ನಮ್ಮ ನೌಕರಿ ಸಿಗದ ಕಾರಣ. ನಾವು ಕೈ ಕುಂಡ್ರಲಿಕ್ಕೆ ನಮ್ಮ ಹಿಂದೆ ಮುಂದೆ ಎಲ್ಲ ನೋಡೋಕೆ ಅದರಾಗಿ ಎಲ್ಲ ಮೆಂಬರ್ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ನಮ್ಮ ಸಮಾಜದ ಪರವಾಗಿ ದುಡಿತಾರೆ. ಈ ನೌಕರಿ ಕೋರಿದ್ರೆ ಭೀಮಳ್ಳಿಯವರಿಗೆ ಹೇಳಿ ಮತ್ತು ಬಸವರಾಜ ಇಟ್ಟಿಗೆಯವರಿಗೆ ಹೇಳಿ ನಮ್ಮ ನೌಕರಿ ಕೊಡ್ತಾರೆ. ಆದ್ದರಿಂದ ನಾವು ಅವರಿಗೆ ಚಿರಋಣಿ ಆಗಿರ್ತೇವೆ ಈ ಸಂದರ್ಭದಲ್ಲಿ ಅಂತ ಹೇಳಿ ಈಗ ಇವತ್ತಿನ ಕಾರ್ಯಕ್ರಮದ ಗೌರವವನ್ನು ವಹಿಸಲಿರುವಂಥ ಡಾಕ್ಟರ್ ಲಕ್ಷ್ಮಣ ದತ್ತಿಯವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ಈ 5 ಜನ ಹಿಂದಿನ ಬ್ಯಾಚ್, ಅದಕ್ಕೆ ಹಿಂದೆ ಕೆಲವು ಜನ ಸೇರಿದ್ರು. 4 ಜನ ಹಿಂದಿನ ಬ್ಯಾಚ್ ಇವತ್ತಿಗೂ ಕೂಡ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಕೆಲಸ ಮಾಡ್ತಾ ಅಲ್ಲಿಯೇ ಎಲ್ಲ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸಿಬ್ಬಂದಿಗಳಿಂದ ಭಾಳ ಪ್ರೀತಿ ಗೌರವ ಸಾಧಿಸಿದ್ದಾರೆ. ಇವತ್ತಿಗೂ ಕೂಡ ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಕೇಳಿದ್ರೆ ಈ 4 ಜನ ಹೆಸರು ಹೇಳ್ತಾರೆ. ಆ ಹುಡುಗರು ವಿಚಿತ್ರವಾಗಿ ಅವರು ಬೇರೆಯೇ ಅವರಂಥ ಸೇವಾ ಧುರಂಧರರು, ಸೇವಾ ಮನೋಭಾವದವರನ್ನು ನಾವು ಎಲ್ಲಿ ನೋಡಿಲ್ಲ ಅಂದಾಗ ಯಾವುದೇ ಪ್ರಿನ್ಸಿಪಲ್, ಯಾವುದೇ ಪ್ರೊಫೆಸರ್ ಯಾರಿಗೂ ಕೇಳಬೇಕು. ಅವರು ಅಂದರೆ ಈಗಾಗಲೇ ರಿಟೈರ್ ಆಗಿ
ಇವ್ರ ಬಗ್ಗೆ ಅಪಾರ ಪ್ರೀತಿ ತೋರಿಸ್ತಾರೆ. ಇದಕ್ಕೆ ಕಾರಣ ಅಂದರೆ ಇವರ ಸಿನ್ಸಿಯಾರಿಟಿ, ಇವರ ಆನೆಸ್ಟಿ, ತಮ್ಮ